ಸೊ ಎಲ್ರಿಗೂ ನಮಸ್ಕಾರ. ಈ ನಮ್ಮ ಜೋಡೆತ್ತು ಸಿನಿಮಾ ಆಲ್ರೆಡಿ 90% ಸಿನಿಮಾ ಟಕ್ಕೆ ಪೋರ್ಷನ್ಸ್ ಎಲ್ಲ ಮುಗಿಸಿದ್ದೀನಿ. ಇವಾಗೇನೋ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ವಿ. ಸೊ ಈ ಮೈಸೂರಿನಲ್ಲಿ ಕ್ಲೈಮ್ಯಾಕ್ಸನ್ನು ಶೂಟ್ ಮಾಡ್ತಾಯಿದ್ದೀವಿ. ಬರೀ ಒಂದು 10 ದಿವಸಗಳು ಕೂಡ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾಯಿದ್ವಿ. ಅಂದರೆ ಲಾಟ್ ಆಫ್ ಅಂದರೆ ಎಲ್ಲ ಒಂದು 1000 ಜನ ಜೂನಿಯರ್ಸು, ಒಂದು 50-60 ಗಾಡಿ ಎಲ್ಲ ಎತ್ತುಗಳದ್ದು ಗಾಡಿಗಳು, ಸೊ ಇದೆಲ್ಲ ಇಟ್ಕೊಂಡು ಇದನ್ನು ಶೂಟ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಈ ಒಂದು ಸೆಕ್ಷನಲ್ಲಿ ಎಲ್ಲ ನನ್ನ ಸಿನಿಮಾ ಕಲಾವಿದರು ಎಲ್ಲರೂ ಈ ಕ್ಲೈಮ್ಯಾಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಮೊದಲನೇದಾಗಿ ನಾನು ಹೇಳಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಸೋಮಣ್ಣ ಅವ್ರಿಗೆ ಹೇಳಬೇಕು, ನಿಜವೂ ಡೇರ್ ಡೆವಿಲ್ ಪ್ರೊಡ್ಯೂಸರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಥರದೊಂದು ವ್ಯವಸ್ಥೆ ಅಂದರೆ ನಾವು ಮೈಸೂರಿಗೆ ಬಂದು ಇಂಥ ಒಂದು ದೊಡ್ಡ ಒಂದು ಇದರಲ್ಲಿ ಅಂದರೆ ನಾವು ಹೇಳ್ತಿರೋದು ಒಂದು 400 ಎಕರೆನಲ್ಲಿ ಅದೆಲ್ಲ ಕ್ಲೀನ್ ಮಾಡಿಸಿ ಅಲ್ಲಿಗೆ ಎಲ್ಲೆಲ್ಲೋ ಕಡೆಯಿಂದ ಒಂದಷ್ಟು ಜನ ಗಾಡಿಗಳು ಅವ್ರು ಓಡಿಸೋರು ಎತ್ತುಗಳು ಅದನ್ನೆಲ್ಲ ಸೇರಿಸಿ ಆಮೇಲೆ ಎಲ್ಲ ಕಲಾವಿದರನ್ನೆಲ್ಲರೂ ಸೇರಿಸಿ ಈ ಒಂದು ಕ್ಲೈಮ್ಯಾಕ್ಸ್ನ ನಾವು ಶೂಟ್ ಮಾಡ್ತಾಯಿದ್ದೀವಿ. ಸೊ ನಾನು ನಿಜವಲ್ಲೂ ನಮ್ಮ ಸೋಮಣ್ಣ ಅವ್ರಿಗಂತೂ ನಾನು ಗ್ರೇಟ್ ಥ್ಯಾಂಕ್ಸ್ಫುಲ್ಲು. ಇದು ಏನಂತಾರೆ, ಹೌದು, ಇದು ನಾನು 95 ಬ್ಯಾಕ್ ಡ್ರಾಪ್ ಶೂಟ್ ಮಾಡ್ತಾಯಿದ್ದೀನಿ. ಸೊ ಮೈಸೂರು, ಮದ್ದೂರು, ಚನ್ನಪಟ್ಟಣ, ಸೊ ಅಂದರೆ ಈ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನೇನಿದೆ ಆ ಒಂದು ಸ್ವಲ್ಪ ಒಂಚೂರು ರಿಯಲಿಸ್ಟಿಕ್ ಹೋಗಿದ್ದೀನಿ ಅಷ್ಟೇ. ಯಾವುದು ಜಾಸ್ತಿ ಸೆಟ್ಗಳು ಅದು ಇಲ್ದೇ ಇವಾಗ ಹೀರೋ ಮನೆ ಆಗಿರ್ಬೋದು, ಹೀರೋಯಿನ್ ಮನೆ ಆಗಿರ್ಬೋದು, ವಿಲನ್ ಮನೆ ಆಗಿರ್ಬೋದು, ಎಲ್ಲನೂ ನಾನು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಹೋಗಿದ್ದೀನಿ. ಸ್ವಲ್ಪ ನಾನು ಒಂದು ಹೀರೋ ಮನೆ ಬಂದಾಗ ನನಗೆ ಔಟ್ಡೋರ್ ಬರಬೇಕಾದ್ರೆ ನಾನು ಒಂದು 50 ಲೊಕೇಶನ್ಸ್ ನೋಡಿದ್ದೀನಿ. ಎಲ್ಲ ಕೂಡ ಏನಂದರೆ ಇವತ್ತು ಪ್ರೆಸೆಂಟ್ ಏನಿದೆ ಆ ಥರನೇ ನಮಗೆ ಸಿಗ್ತಾಯಿತ್ತು. ನನಗೆ 95 ಆ ಥರದ್ದು ಸಿಗ್ತಿರಲಿಲ್ಲ. ಸೊ ನಾನು ನನ್ನ ಪ್ರೊಡ್ಯೂಸರ್ಗೆ ಹೇಳಿದೆ, ಅಣ್ಣ ನನಗೊಂಚೂರು ಇದೊಂದು, ಯಾಕಂದರೆ ನನಗೆ ಮೇಜರ್ ಸೀನ್ಸ್ಗಳಾಗಲಿ ಸಾಂಗ್ ಆಗಲಿ ಎಲ್ಲನೂ ಅಲ್ಲೇ ಇರೋದ್ರಿಂದ ದಯವಿಟ್ಟು ನನಗೆ ಇದೊಂದು ಮಾಡ್ಕೊಂಡಿದ್ದಾಗ ಅದರೊಂದು ಸೆಟ್ ಮಾತ್ರ ನಾನು ಹೀರೋ ಮನೆಯದು ಔಟ್ಡೋರ್ ಸೆಟ್ ಮಾತ್ರ ನಾನು ಹಾಕಿದೆ. ಯಾಕಂದರೆ ಈ ಕಡೆ ಒಂದು 4 ಮನೆ ಕಡೆ ಒಂದು ರಿಯಾಲಿಟಿ ಕಾಣಲಿ, ಚೆನ್ನಾಗಿ ರಿಯಾಲಿಟಿ ಕಾಣಲಿ. ಯಾಕಂದರೆ ಅಲ್ಲೇ ಸುಮಾರಷ್ಟು ನನಗೆ ಸೀನ್ಸ್ಗಳಿರೋದ್ರಿಂದ ಅದೊಂದು ನನಗೆ ಪ್ಲಸ್ ಪಾಯಿಂಟ್ ನನಗೆ ಈ ಸಿನಿಮಾದಲ್ಲಿ ನನಗೆ. ಸೊ ಸಾಂಗಿಗೆ ಮಾತ್ರ ಇವಾಗ ಆಲ್ಮೋಸ್ಟ್ ನನಗೆ ಒಂದು 2 ಸಾಂಗ್ ಆಲ್ರೆಡಿ ಶೂಟ್ ಮಾಡಿದ್ದೀನಿ. ಅದು ಬಂದು ಒಂದು ಮಾಂಟೇಜ್ ಸಾಂಗು, ಅದ್ರ ಮೇಲೆ ಇನ್ನೊಂದು ಸಾಂಗ್ ಶೂಟ್ ಮಾಡಿದ್ದೀನಿ. ಇನ್ನೊಂದು 2 ಸಾಂಗ್ ಬಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಎಲ್ಲಿ ಯಾವ ಥರ ಶೂಟ್ ಮಾಡೋಣ, ಹೇಗೆ ಶೂಟ್ ಮಾಡೋಣ ಅಂದ್ಬಿಟ್ಟು ಈ ಕ್ಲೈಮ್ಯಾಕ್ಸ್ ಆದಮೇಲೆ ಅದನ್ನು ಶೂಟ್ ಮಾಡ್ತೀನಿ. ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ಏನು ಸ್ಪೆಷಾಲಿಟಿ ಸರ್? ನಾನು ಇವಾಗ ಟೆಕ್ನಿಕಲಿ ಅಂತಂದರೆ ನಾನು ಲಾಸ್ಟು ಪ್ರೀವಿಯಸ್ಸು ನಾನೇನು ರಾಬರ್ಟ್ ಆಗಿರಲಿ, ಕಾಟೇರ್ ಆಗಿರಲಿ, ಡೆವಿಲ್ ಆಗಿರಲಿ, ನಾನು ಏನು ಪ್ರೀವಿಯಸ್ ಮಾಡಿದ್ದೀನಲ್ಲ ಅದನ್ನ ಸ್ವಲ್ಪ ನಾನು ಸ್ಟೈಲಿಶ್ ಆಗಿ ಆಮೇಲೆ ಮಾಸು, ಸಖತ್ ಮಾಸು. ಇವಾಗ ನಾನು ದರ್ಶನ್ ಸರ್ ಅಂತಂದಮೇಲೆ ಮಾಸ್ ಥರದೇ ನಾನು ಫ್ರೇಮ್ಗಳಿರೋದಾಗಲಿ ಮತ್ತೊಂದಾಗಲಿ ಆ ಥರದ್ದು ಮಾಡ್ತಿದ್ದೆ. ಆ್ಯಸ್ ಎ ಡೈರೆಕ್ಟರ್ ಆದಮೇಲೆ 2 ಜವಾಬ್ದಾರಿ ಹೊತ್ಕೊಂಡ್ಮೇಲೆ ಫಸ್ಟ್ ನಾನು ಕಥೆನ ನೋಡಿದೆ. ಫಸ್ಟ್ ಜೋಡೆತ್ತು ಕಥೆ ಏನು 95 ನಡೆದು ಏನು ಬ್ಯಾಕ್ ಡ್ರಾಪ್ ನಡೀತದೆ, ಒಂದು ವಿಲೇಜ್ ಬ್ಯಾಕ್ ಡ್ರಾಪು. ಆ ವಿಲೇಜ್ ಬ್ಯಾಕ್ ಡ್ರಾಪಲ್ಲಿ ಯಾವ ಥರ ಅಂದರೆ ತುಂಬ ನಾನು ಅಲಂಕಾರ ಮಾಡೋದು ಬೇಡ, ನೋಡೋರಿಗೆ ಅದು ಒಂದು ರಿಯಲಿಸ್ಟಿಕ್ ಆಗಿ ಇರಬೇಕು ಅನ್ನೋದಕ್ಕೆ ನಾನೇ ಒಬ್ಬ DOP ಆಗಿ, ನಾನೇ ಒಬ್ಬ ಡೈರೆಕ್ಟರ್ ಆಗಿ ಅದು ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ಅಷ್ಟೇ ನಮ್ಮ ಹೀರೋ ಆಗಲಿ, ನಮ್ಮ ಚಿಕ್ಕಪ್ಪ ಆಗಲಿ, ನಮ್ಮ ನಿರ್ಮಾಪಕರೇ ನಾವು ಕೂತ್ಕೊಂಡು ಮಾತಾಡಿದ್ವಿ. ನನಗೆ ರಿಯಲಿಸ್ಟಿಕ್ ಇರಬೇಕು, ನನಗೆ ಸೆಟ್ಗಳು ಜಾಸ್ತಿ ಬೇಡ. ಹೀರೋ ಮನೆ ಅಂದರೆ ಹೀರೋ ಮನೆ ನನಗೆ ಒಳಗಡೆ ಹೀರೋ ಮನೆಯೇ ನನಗೆ ಸೆಟ್ ಹಾಕಿರೋ ಸೆಟ್ ಥರ ಕಾಣುತ್ತೆ. ಅಷ್ಟು ಹುಡುಕಿ ಆ ಮನೆ ರಿಯಲಿಸ್ಟಿಕ್ ಆಗಿ ಅಲ್ಲಲ್ಲಿ ಗೊತ್ತಲ್ಲ ನಿಮಗೆ, ಆಗಿನ ಕಾಲದ ಒಂದು 100 ವರ್ಷದ ಮನೆ, 50 ವರ್ಷದ ಮನೆ ಇರ್ತಾವಲ್ಲ ಆ ಥರ ತೊಗೊಂಡು ನಾನು ಹೀರೋಯಿನ್ ಮನೆ ಆಗಿರ್ಬೋದು, ವಿಲನ್ ಮನೆ ಆಗಿರ್ಬೋದು, ಹೀರೋ ಮನೆ ಆಗಿರ್ಬೋದು ಅಷ್ಟನ್ನು ನಾನು ರಿಯಲಿಸ್ಟಿಕ್ ಆಗಿ ನಾನು ಶೂಟ್ ಮಾಡಿದ್ದೀನಿ. ಚಿಕ್ಕಣ್ಣವ್ರು ಇರೋದ್ರಿಂದ ಕಾಮಿಡಿ ತುಂಬ ಹೈಲೈಟ್ ಆಗುತ್ತೆ ಅಥವಾ ಎಮೋಷ್ನಲಿ ಕೂಡ? ಸರ್ ಎರಡೂ ಇದೆ ಸರ್ ಅದರಲ್ಲಿ. ಫಸ್ಟು ಸ್ವಲ್ಪ ಕಾಮಿಡಿ ಬರ್ತದೆ, ಆಮೇಲೆ ಲವ್ ಎಮೋಷನ್. ಅಂದರೆ ನನ್ನ ಸಿನಿಮಾ ಜೋಡೆತ್ತನೇ ಒಂದು ಎಮೋಷನ್ ಇರುವಂತಹ ಕತೆ. ಜೋಡೆತ್ತು ಅಂದರೆ ಯಾರು, ಜೋಡೆತ್ತು ಅಂದರೆ ಯಾರು, ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀವಿ ಸರ್? ಇದು ಒಂದು ಸಂದೇಶ ಅನ್ನೋದಕ್ಕಿಂತ ಇದು ಒಂದು ರೇಸ್ ಸರ್. ಇದು ಆ್ಯಕ್ಚುಲಿ ಜೋಡೆತ್ತು ಅನ್ನೋದ್ರೆ ಒಂದು ರೇಸ್. ಅಂದರೆ ಏನು ನಡೆಯುತ್ತೆ ಮೊದಲು, ಯಾಕಂದರೆ ನಿಮ್ಗೆ ಕತೆ ಹೇಳೋದಕ್ಕಿಂತ ಸಿನಿಮಾ ನೋಡಿದಾಗಲೇ ನಿಮಗೆ ಅದ್ರದ್ದು ಇದು ಗೊತ್ತಾಗೋದು. ಸೊ ಫಸ್ಟ್ ಹಾಫಿಂದ ನಿಮಗೆ ಲಾಸ್ಟ್ವರೆಗೂ ಕೂಡ ಎಲ್ಲನೂ ಇದೆ ಸರ್. ಕಾಮಿಡಿ ಇದೆ, ಲವ್ ಇದೆ, ಎಮೋಷನ್ಸ್ ಇದೆ, ಪ್ರತಿಯೊಂದು ಕೂಡ ತುಂಬಿಕೊಂಡಿರ್ತದೆ. ಅದೇ ಇದು ಒಂದು ಜೋಡೆತ್ತು. ಸೊ ನಾನು ಇವಾಗ ಕಥೆನ ರಿವೀಲ್ ಮಾಡೋದಕ್ಕೂ ಆಗೋಲ್ಲ. ಸೊ ಇದರದ್ದು ಇನ್ಸಿಡೆಂಟ್ಸ್ ಕೆಲವೊಂದು ಹೇಳ್ಬೋದು. ಅಂದರೆ ಇದ್ರ ಏನು ನಡೆಯುತ್ತೆ, ಹೇಗೆ ಇರುತ್ತೆ ಇದರದ್ದು. ಸೊ ನಾವೇನು ಇವಾಗ ಕ್ಲೈಮ್ಯಾಕ್ಸ್ ಭಾಗದಲ್ಲಿ ಬಂದಿದ್ದೀವಿ, ಕ್ಲೈಮ್ಯಾಕ್ಸ್ ನಾವು ಏನಕ್ಕೆ ಇದನ್ನು ಶೂಟ್ ಮಾಡ್ತಾ ಇದ್ದೀವಿ ಅನ್ನೋದೆಲ್ಲ ಇಡೀ ಕಥೆ ಒಂದು ಜೋಡೆತ್ತಿನಲ್ಲಿ. ಅದನ್ನು ನಾನು ಲೇಟರ್ ಆನ್ ನಿಧಾನವಾಗಿ ಅದನ್ನು